ಅಲ್ಲಿ ಫಿಸಿಯೋಥೆರಪಿಗೆ ಹೋದಾಗ ಇವ್ರು ನೋಡಿ ಏನು ಈ ಥರ ಇದೆ ಆಪರೇಷನ್ ಆಗಿದೆ ಗೊತ್ತಿಲ್ಲ, ಆಪರೇಷನ್ ಮಾಡಿ ಅಂತ ಮಾಡ್ತೀವಿ. ರಿಸಲ್ಟ್ ಹೆಂಗ ಅನ್ಸಾಯ್ತು? ರಿಸಲ್ಟ್ಸ್ ಏನಿಲ್ಲ ಸರ್ ಇಲ್ಲ. ನಾವ್ ಹೇಳ್ತೀವಲ್ಲ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾರ ಮಾಡ್ರಿ, ಅದು ಪ್ರಾಬ್ಲಮ್ ಅಲ್ಲ. ಬಟ್ ಅವ್ರು ಏನ್ ಮಾಡ್ತಾರೆ, ಊಟ ಬಿಟ್ಬಿಡ್ತಾರೆ, ಬರೀ ಕಾಫಿ ಟೀ ಬ್ರೆಡ್. ಸೊ ಬಾಡಿಲಿ ಆ ಸಕ್ಕರೆ ಹಾಲು ಅದು ಮತ್ತೆ ಕಾಫಿ ಪುಡಿ ಟೀ ಪುಡಿ ಏನಿರುತ್ತಲ್ಲ ಅದು ಅಂಶ ಬಾಡಿ ಒಳಗಡೆ ಹೋಗೋದು, ಬೋನು ವೀಕ್ ಆಗುತ್ತೆ, ನರನು ವೀಕ್ ಆಗುತ್ತೆ, ಮತ್ತೆ ಎಲ್ಲಾ ಜಾಯಿಂಟ್ಸ್ ಗಳು ವೀಕ್ ಆಗ್ತಾ ಹೋಗ್ಬಿಟ್ಟು ಕೊನೆಗೆ ಯಾವ ಸ್ಥಿತಿ ಬರುತ್ತೆ ಅಂದ್ರೆ ನೀವ್ ಹೇಳಿದ್ರಲ್ಲ ಫುಲ್ ಬೆಡ್ ರಿಡನ್ ಆಗೋ ತರನೇ ಆಗ್ಬಿಡುತ್ತೆ. ಈಗ ಅವ್ರು 5 ವರ್ಷದಿಂದ ತಡೆದಿರೋ ನೋವಿಗೆ ಈಗ 20 ಡೇಸ್ ಅಲ್ಲಿ ರಿಸಲ್ಟ್ ಸಿಕ್ಕಿದೆ. ಕಮ್ಮಿ ಆಗಿರೋದಕ್ಕ ಕಮ್ಮಿ ಆಗಿಲ್ಲ ಅನ್ನತ್ತ ಆನಂದ ಭಾಷಣ ನಿಮ್ ನೋಡಿ ಖುಷಿ ಆಗುತ್ತೆ. ಆಕ್ಚುಲಿ ಸಮಸ್ಯೆ ಏನಿಲ್ಲ, ಸಮಸ್ಯೆ ಬಂದು ಗರ್ಭಕೋಶ ತೆರೆದಿರೋದ್ರಿಂದ ತುಂಬಾ ದೊಡ್ಡಾಗಿದೆ ಬೋನ್. ಅದಕ್ಕೆ ಸಕ್ಕರೆ ಬೆಲ್ಲ ನಿಲ್ಸಿರೋ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಬಿಟ್ಟಿದ್ದೀರಪ್ಪ, ಬಿಟ್ಬಿಡ್ತಾರ ಲೈಫ್ ಟೈಮು, ಕೆಟ್ಟದೇನೆ ಆಗೋದು. ಬೇರೆ ಕಡೆ ಎಲ್ಲೇ ತೋರಿಸಿದ್ರು ಕಮ್ಮಿ ಆಗಿರ್ಲಿಲ್ಲ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನಮ್ಗಂತೂ ಸೆಕೆಂಡ್ ಡೇಗೆನೆ ರಿಸಲ್ಟ್ ಅವ್ರು ಆರಾಮ ಕುತ್ಕೊಳ್ಳೋಕ್ ಸ್ಟಾರ್ಟ್ ಮಾಡಿದ್ರು. ಈ ಟೈಮ್ ಮಲ್ಕೊಳ್ಳೋಕೆ ಹಂಗಾಗಿ ಬೇರೆ ಎಲ್ಲೇ ತೋರಿಸಿದ್ರು ಅಮ್ಮ ಸ್ವಲ್ಪ ಕಮ್ಮಿ ಆಗಿಲ್ಲ, ಸ್ವಲ್ಪ ಈಗ ಒಂದ್ ರೀಸೆಂಟ್ ಇಯರ್ ಇಂದ ಅಂತಲ್ಲ 5 years ಇಂದ ಇದೇ ಪೇನ್ ಎಲ್ಲಿ ತೋರಿಸಿದ್ರು ಕಡಿಮೆ ಆಗ್ತಾ ಇರ್ಲಿಲ್ಲ. ಅದರಿಂದ ನಮ್ಮಂತೂ ನಿಜವಾಗ್ಲೂ ಖುಷಿ ಆಯ್ತು. ಎಷ್ಟು ವರ್ಷದಿಂದ ಬ್ಯಾಕ್ ಪೇನ್ ಇರೋದು? ಆಲ್ರೆಡಿ ಒಂದು 5 years ಇಂದ ತುಂಬಾ 5 years ಇಂದ ಈಗ ಒಂದು 20 days ಅಲ್ಲಿ ಸಿಕ್ಕಿರೋ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ತುಂಬಾ ಖುಷಿ ಆಯ್ತು. ಇವೆಲ್ಲ ಮಂಡಿಯೆಲ್ಲ ಜಾಸ್ತಿ ಜೋಮಿ ಎಲ್ಲ ಯಾರ ಅಮ್ತಾ ಇದ್ರು? ಮೊಮ್ಮಕ್ಳು ಅಮ್ತಾ ಇದ್ರ? ತಾಯಿ ಹೃದಯ ಹಂಗೆ ನಮ್ ತಮಗೆ ಬರೋ ಕಷ್ಟ ನಮಗ್ ಮಾತ್ರ ಇರ್ಲಿ, ಮಕ್ಳಿಗೆ ಹೇಳ್ಕೊ ಬರೋದು ಹೇಳ್ಕೊಳೋದೇ ನಾವು. ನಾವು ಬೆಂಗಳೂರಲ್ಲಿ ಇರೋದು 3 ಜನನು ಕರ್ಕೊಂಡ್ ಬಂದು ಯಾವ್ಯಾವ ಹಾಸ್ಪಿಟಲ್ ಇದೆ ಎಲ್ಲಾ ಕಡೆನೂ ತೋರಿಸ್ತಿದ್ವಿ. ವರ್ಷಕ್ಕೆ ಒಂದು 2-3 ಕಡೆ ಡಾಕ್ಟರ್ ತೋರಿಸ್ತಿದ್ವಿ, ಎಲ್ಲೂ ಇದಾಗಿಲ್ಲ. ಬಟ್ ಎಲ್ಲ ಅವರೇ ನಮ್ಗೆ ದೇವ್ರ ತರ ಬಂದು ಇದ್ ಮಾಡಿದ್ರು ಅನ್ಸುತ್ತೆ. ತುಂಬಾ ಖುಷಿ. ಅವ್ರ ಹೆಸರೇನು? ಗೊತ್ತಿಲ್ಲ ಸರ್. ಅವ್ರು ಇಲ್ಲಿ ತೋರಿಸ್ಕೊಂಡಿದ್ರ? ಅವ್ರು ಇಲ್ಲಿ ಒಂದ್ಸರಿ ಅವ್ರು ಅಲ್ಲಿ ಹೋಗಿ ಫಿಸಿಯೋಥೆರಪಿಗೆ ವರ್ಕ್ ಮಾಡೋದು. ಅವರು ಅಲ್ಲಿ ಫಿಸಿಯೋಥೆರಪಿಗೆ ಹೋದಾಗ ಇವ್ರು ನೋಡಿ ಏನ್ ಈ ತರ ಇದೆ ಆಪರೇಷನ್ ಆಗಿದೆ ಗೊತ್ತಿಲ್ಲ, ಆಪರೇಷನ್ ಮಾಡಿ ಅಂದ್ರೂ ಮಾಡ್ತಿಲ್ಲ ಅಂದಾಗ ಇಲ್ಲ HSR ಲೇಔಟ್ ಅಂತ ಹೇಳಿ ವಿತ್ ನಂಬರ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಕೊಟ್ಟರು. ನಾವು ನೆಕ್ಸ್ಟ್ ಡೇ ದೇವ್ರ ಮೇಲೆ ಬಾರ ಹಾಕಿನಿ, ಇದು ಲಾಸ್ಟ್ ಆಪ್ಷನ್ ಅಂತ ತಗೊಳ್ಳೋಣ ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ಸೆಕೆಂಡ್ ಡೇಗೆ ಅವ್ರು ಈ ತರ ಕುತ್ಕೊಂಡಿದ್ ನೋಡಿದ್ರೆ ನಮ್ಗೆ ಬಟ್ ಅದೇ ತರ ರೂಟೀನ್ ಫಾಲೋ ಮಾಡ್ತೀವಿ. ಸೇಮ್ ಇಲ್ಲೇ ಕೊಬ್ಬರಿ ಎಣ್ಣೆ ತಗೊಂಡು ಅವ್ರದ್ದು ಇವಾಗ ನಾವು ಫಾಲೋ ಮಾಡ್ತಾ ಇದ್ದೀವಿ. ಅದೇ ಗ್ರೀನ್ ಟೀ ಕುಡಿಯೋದು ಎಲ್ಲ ನಾವು ಸನ್ಫ್ಲವರ್ ಅದು ಇದೆಲ್ಲ ಯೂಸ್ ಫುಲ್ ಎಲ್ಲ ಇವಾಗ ಕೊಬ್ಬರಿ ಎಣ್ಣೆ ಉಂಟಾನೆ. ಅಂದ್ರೆ ಅವ್ರನ್ನ ನೋಡಿ ನಮಗೂ ಇನ್ಮೇಲೆ ಅದೇ ತರ ಇರ್ಬೇಕು ಅನ್ನೋದು. ಖಂಡಿತವಾಗ್ಲೂ. ಆಕ್ಚುಲಿ ಇವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಇತ್ತು. ಹೌದು ಸರ್. ಯಾಕೆ ಪೇನ್ ಬಂದ್ ಗೊತ್ತಾ ಇವ್ರಿಗೆ? ಅದೇ ಗರ್ಭಕೋಶ ಅದರಿಂದ ಬೋನ್ ವೀಕ್ ಆಗ್ಬಿಟ್ಟು ಇದುವರೆಗೂ ಯಾರು ಅದನ್ನ ಹೇಳಿರ್ಲಿಲ್ಲ. ಅಂದ್ರೆ ಏನಂದ್ರೆ ನೀವು ಮೆಟ್ಲು ಹತ್ಬಾರ್ದು. ಈಗ ನಮ್ಮನೇಲಿ ಬಂದು 3rd floor ಅಲ್ಲಿ ಇರೋದವ್ರು ಆರಾಮ್ಸೆ ಹತ್ಕೊಂಡು ಬಂದ್ರು. ಇಲ್ಲ ಒಂದೇ ಹೇಳಿದೆ ಅಂದ್ರೆ ಸ್ವಲ್ಪ ವೆಯ್ಟ್ ಎತ್ಬಾರ್ದು ಅಂತ ಹೇಳಿದ್ರು. ಸದ್ಯಕ್ಕೆ ಅದನ್ನು ಕೂಡ ಟೆಂಪ್ರರಿ ಒಂದು 1 month 2 months ವರ್ಗು ಅಷ್ಟೇ. ಸ್ವಲ್ಪ ಬೋನ್ ಗಟ್ಟಿ ಆದ್ಮೇಲೆ ಎಲೆ ಎತ್ಬೋದು. ಈಗ ಮೊಮ್ಮಕ್ಕಳನ್ನ ಎತ್ಕೋಬೇಕು ಅನ್ಸುತ್ತೆ, ವೆಯ್ಟ್ ಎತ್ಬೇಡಿ ಅಂತಂದ್ರೆ ಹೆಂಗಾಗತ್ತದ ಅಲ್ವಾ? ಸ್ವಲ್ಪ ಬೋನ್ ಗಟ್ಟಿ ಮಾಡ್ಕೋಬೇಕು ಒಳಗಡೆ. ಆ ಬೋನ್ ವೀಕ್ ಆಗ್ತಿರೋದು ಮಕ್ಕಳು ಎತ್ತೋದ್ರಿಂದ ವೀಕ್ ಆಗ್ತಾ ಇಲ್ಲ, ಅದು ವೆಯ್ಟ್ ಎತ್ತೋದ್ರಿಂದ ವೀಕ್ ಆಗ್ತಾ ಇಲ್ಲ. ವೀಕ್ ಆಗ್ತಿರೋದು ಬಂದು ನೀವು ಹೇಳಿರಲ್ಲ, ಕಾಫಿ ಟೀ ರಿಫೈನ್ಡ್ ಆಯಿಲ್ ಸಿಕ್ಕಾಪಟ್ಟೆ ಅಡಿಕ್ಟೆಡ್ ಆಗಿದ್ರು ಸರ್. ಹೌದಾ? ಬೆಳಿಗ್ಗೆ ಒಂದೇ ಸಲ ತಿಂತಾ ಇದ್ದಿದ್ದು ಸ್ವಲ್ಪ. ಈಗ ಅವ್ರು ನೋಡಿ ನಾವು ಕಾಫಿ ಟೀನೇ ಬಿಟ್ಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡಿ. ಎಷ್ಟು ಜಾಗಕ್ಕೆ ತೋರಿಸಿದ್ರೆ ಅವ್ರಿಗೆ ಬ್ಯಾಕ್ ಪೇನ್ ಲಾಸ್ಟ್ 5 ವರ್ಷ? ಇಲ್ಲ ಸರ್. ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ? ಮಾಡಿದೀವಿ ಸರ್. ಬಟ್ ರಿಸಲ್ಟ್ ಹೆಂಗ ಅನ್ಸಾಯ್ತು? ರಿಸಲ್ಟ್ ಏನು ಇಲ್ಲ ಸರ್. ಇಲ್ಲ ಏನೋ 1% ಅಸಿಡಿಟಿ ಆಗ್ಬಿಟ್ಟು ಸುಸ್ತಾಗೋದು ಆ ತರ. ಇಲ್ಲಿ ಮಾತ್ರ ತಗೊಂಡ್ರಲ್ಲ, ನಿಮಗೆ ಅಸಿಡಿಟಿ ಏನೋ ಆಯ್ತಾ? ಏನಿಲ್ಲ ಸರ್. ಈಗ ಹೆಂಗಾಗಿದೆ ಗೊತ್ತಾ ಸರ್, ಈಗ ಅವರು 20 days ರಿಸಲ್ಟ್ಗೆ ನಿನ್ನೆ ಏನೋ ಒಂದು ನಾರ್ಮಲ್ ಈಗ ಒಂದು ಕಬಾಬ್ ಅಂತ ಕೇಳಿದ್ರು. ಬಟ್ ಅವ್ರು ತಿಂದಿಲ್ಲ ಇದುವರೆಗೂ. ನಿನ್ನೆ ನಾವು 1 piece ಕೊಟ್ರೆ ಬೆಳಿಗ್ಗೆ ತನಕ ಅವ್ರಿಗೆ ಇಲ್ಲೇ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಈಗ ನಾವು ಒಂದು ಸ್ವಲ್ಪ ಕೊಲೆಸ್ಟ್ರಾಲ್ ಇದೆ ಅಂತ ಮೊನ್ನೆ ಇದ್ರಲ್ಲಿ ರಿಪೋರ್ಟ್ ಅಲ್ಲಿ ನೋಡಿದ್ವಿ. ಹಾಗಾಗಿ ಸ್ವಲ್ಪ ಈ ಮೆಂತ್ಯ ನೀರು, ಚಕ್ಕೆ ಅದು ಅದೇ ತರನೇ ಫಾಲೋ ಮಾಡಿ. ನಾನ್ ವೆಜ್ ಎಲ್ಲ ಕೊಡ್ಬೋದು. ಏನ್ ಗೊತ್ತಾ ಪ್ರಾಬ್ಲಮ್ ಏನಂದ್ರೆ ಕರ್ದಿರೋದೆಲ್ಲ ಬೇಡ. ಯಾಕಂದ್ರೆ ರಿಫೈಂಡ್ ಆಯಿಲ್ ಪ್ರಾಬ್ಲಮ್. ಬೇಕಾದ್ರೆ ಕೊಬ್ಬರಿ ಎಣ್ಣೆನಲ್ಲಿ ಕರ್ದ್ಬಿಟ್ಟು ಕೊಡಿ, ಡೀಪ್ ಫ್ರೈ ಮಾಡ್ಬಿಟ್ಟು ಕೊಡಿ. ಇಲ್ಲಾಂದ್ರೆ ಫಿಶ್ ಹಾಕ್ಬಿಟ್ಟು ಗೀ ರೋಸ್ಟ್ ಮಾಡಿ, ಇದು ಗೀ ಹಾಕ್ಬಿಟ್ಟು ಗೀ ರೋಸ್ಟ್ ಮಾಡಿ ಕೊಡಿ. ತವಾ ಫ್ರೈ ಆತರ ಗ್ರಿಲ್ಡ್ ಆತರ ಮಾಡ್ಕೊಡಿ. ಇಲ್ಲಾಂದ್ರೆ ಬೆಸ್ಟ್ ಬಂದು ಬೇಯಿಸಿರೋದು
ಬೇಯಿಸಿರ್ತಕ್ಕಂಥ ನಾವು ಒಂದು ದಿನ ನಿನ್ನೆ ಮಕ್ಳಿಗೆ ಮಾಡಿದ್ವಲ್ಲ ಒಂದ್ ಪೀಸ್ ತಿನ್ನಿ ಅಂತ ಅವ್ರಿಗೆ ತಿನ್ನಲ್ಲ ಅಂತ ಒಂದ್ ಪೀಸ್ ತಿನ್ನಿ ಅಂದ್ರೆ ಬೆಳಿಗ್ಗೆ ತನಕ ಅವ್ರಿಗೆ ಹೌದು. ಆಗ್ತಿಲ್ಲ ಈಗ ನಾನು ಇದೇ ಫಾಲೋ ಮಾಡ್ತೀನಿ. ಇಲ್ಲ ಸ್ವಲ್ಪ ದಿನ ಇದೇ ಮಾಡ್ಲಿ, ಇದನ್ನೇ ಮಾಡ್ಲಿ. ನಾನ್ ವೆಜ್ಗೆ ನಾವೇನು 100% ಅವಾಯ್ಡ್ ಮಾಡಿ ಅಂತ ಹೇಳಲ್ಲ, ಅವಾಯ್ಡ್ ಮಾಡೋದು ಬೇಡ, ನ್ಯಾಚುರಲ್ ಆಗಿರ್ತಕ್ಕಂಥ ತಗೊಳ್ಳಿ. ಈ ಮಕ್ಳಿಗಾದ್ರು ಅಷ್ಟೇ, ಈ ಬ್ರಾಯ್ಲರ್ ಚಿಕನ್ ಎಲ್ಲ ಬರುತ್ತಲ್ಲ ಫಾರ್ಮ್ ಮಾಡಿರೋದು, ಅದ್ರಲ್ಲಿ ಏನ್ ಮಾಡ್ತಾರೆ, ತುಂಬಾ ಆಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ, ಸ್ಟಿರಾಯ್ಡ್ ಕೊಟ್ಟಿರ್ತಾರೆ. ಅದನ್ನ ಯೂಸ್ ಮಾಡಿರೋದ್ರಿಂದ ಮಕ್ಳ ಹೆಲ್ತ್ ತುಂಬಾ ಚಿಕ್ಕದಾಗಿರುತ್ತೆ, ಬ್ಲಡ್ ತುಂಬಾ ಕಮ್ಮಿ ಇರುತ್ತೆ ಅವ್ರಿಗೆ. ಒಂದು ಮಕ್ಳಿಗೆ ಅದೇ ಜಾಸ್ತಿ ಇಷ್ಟ ಸರ್. ಅದಿಷ್ಟ. ನಾಟಿ ಕೋಳಿನ ಅಭ್ಯಾಸ ಮಾಡಿಸ್ಬೋದು ಅವ್ರಿಗೆ, ಮೇಕೆ ಮಟನ್ ಅಭ್ಯಾಸ ಮಾಡಿಸ್ಬೋದು, ನಾಟಿ ಕೋಳಿ ಮೊಟ್ಟೆ, ಫಿಶ್, ನದಿ ಫಿಶ್, ಮುಖ್ಯವಾಗಿ ಈ ಪ್ರಾನ್ಸ್, ಇವನ್ನ ನಾವು ಜಾಸ್ತಿ ಫೋಕಸ್ ಮಾಡ್ಬೋದು. ಓಕೆ, ಸೊ ವಾಸಿ ಆಗದೆ ಇರುವಾಗ ನಿಮ್ಗೆ ಹೆಂಗ್ ಅನಿಸ್ತಿರ್ತಾವ? ಸರ್ ನಾನು ಹೇಳಿದೀಗ ಇಲ್ಲಿ ಬರೋ ಹಿಂದಿನ ದಿವಸನು ಇಷ್ಟೇ ಇನ್ನು ಅಮೌಂಟ್ ಇನ್ನು ನಾವು ಮಲಗಿದ ಕಡೆ ನೋಡ್ಕೋಬೇಕು ಅನ್ನೋದು ನಾವು 4 ಜನ ಹೆಣ್ಮಕ್ಳು ಅಮ್ಮನಿಗೆ, ನಾವು 4 ಜನನು ಅದೇ ಅನ್ಕೊಂಡ್ವಿ. ಇನ್ನು ಅಷ್ಟೇ ಅವ್ರಿಗೆ ಬರೀ ಡ್ರಿಪ್ಸ್ ಹಾಕೋದು, ಎದೊಳಕ್ಕೆ 2-3 ಜನ ಕರ್ಕೊಂಡು ಹೋಗ್ಬೇಕಿತ್ತು. 9 days ಅವ್ರು ಫುಲ್ಲು ಡ್ರಿಪ್ಸ್ ಅಲ್ಲೇ ಇದು ಮಾಡಿದ್ರು, ಊಟ ತಿಂತಿರ್ಲಿಲ್ಲ ಸರಿಯಾಗಿ, ಮತ್ತೆ ಏನೊಂದಕ್ಕೂ ಫುಲ್ ಪ್ರಾಬ್ಲಮ್ ತರನೇ ಇದಾಗ್ತಿತ್ತು. ಲಾಸ್ಟ್ಲಿ ಫೈನಲ್ ನಮ್ಗೆ ಹೇಳಿವ ಸರ್, ಅದು ಫಿಸಿಯೋಥೆರಪಿಗೆ ಹೋಗಿದ್ ಒಂದು ಉದ್ದೇಶದಲ್ಲಿ ಅವ್ರು ಹೇಳಿದಕ್ಕೆ ಇದು ಮಾಡಿದ್ವಿ. ಆಮೇಲೆ ಇನ್ನೊಬ್ರು ಇದಾರೆ, ನಮ್ಮ ಚಿಕ್ಕಪ್ಪ ಆಗ್ಬೇಕು, ಅವ್ರನ್ನ 6 month ಇಂದ ಫಾಲೋ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ, ಎನಿ ಟೈಮ್ ಹಿಂಗೆ ಇರ್ಬೇಕು. ಅವ್ರು ಏನ್ ಮಾಡಿದ್ರು, 3 days ನಾವಿಲ್ಲ ಆಲ್ರೆಡಿ ಬಂದು 3 days ಆದ್ಮೇಲಿಂದ ನಮ್ಗೆ ಸಜೆಸ್ಟ್ ಮಾಡಿದ್ರು ಕರ್ಕೊಂಡು ಹೋಗಿ ಅಂತ. ಸರ್ ಅವ್ರು ನಿಜವಾಗ್ಲೂ ಬಂದ್ರೆ ಅವ್ರನ್ನ ಏನ್ ತರ ಯಾವ ತರ ಇದ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ, ಅಷ್ಟು ನಿಮ್ನ ದೇವ್ರ ತರನೇ ನೋಡ್ರು. ಅವ್ರು ನಿಮ್ ಫಾಲೋನೇ ಮಾಡ್ಕೊಂಡ್ ಬರ್ತಾ ಇದಾರೆ ಸರ್. ನಮ್ಗೆ ಹೇಳ್ತಾರೆ ಡೈಲಿ ಈಗ ಇನ್ನೊಂದು 15 ನಿಮಿಷ ಅವ್ರು ಕಾಲ್ ಮಾಡ್ತಾರೆ. ಮಾಡೋದು ಫಸ್ಟ್ ಹೇಳಿದ್ವಿ ಅವರು ರಾಕೇಶ್ ಸರ್ ಹತ್ರ ಹೋಗಿ, ಅವ್ರ ಮನೇಲಿ ಅವ್ರ ಮಿಸ್ಸಸ್ ಅವ್ರ ಮಾತು ಕೇಳ್ತಿಲ್ಲ, ಎಲ್ಲಾ ಕಡೆ ತಿರುಗಿ ಬಂದ್ವಿ, ಇಲ್ಲೇನ್ ಕ್ಯೂರ್ ಆಗುತ್ತೆ, ನನಗೆ ನಂಬಿಕೆ ಇಲ್ಲ ಅನ್ನೋದು ಇದುವರೆಗೂ ಹೇಳ್ತಾರೆ. ನಾವ್ ಹೇಳ್ತಾ ಇದೀವಿ 100% ರಿಸಲ್ಟ್ ನಾವೇ 90% ನೋಡಿದೀವಿ, ನೀವು ಹೋಗ್ ಬನ್ನಿ ಅಂತ. ಆದ್ರೆ ಅವರು ನೀವ್ ಹೇಳಿದ್ದ ಇದನ್ನ ಫಾಲೋ ಮಾಡ್ಕೊಂಡೇ ಬರ್ತಿದ್ರು. ಬಂದ್ರೆ ರೀಸೆಂಟ್ ಆಗಿ ಬಂದ್ರು ಸರ್ ರಾಮಕೃಷ್ಣಯ್ಯ ಅಂತ ಹೇಳ್ಬಿಟ್ಟು, ಬಟ್ ಅವ್ರು ಫುಲ್ ಸ್ಪೈನಲ್ಲೇ ಪ್ರಾಬ್ಲಮ್ ಅಲ್ಲ, 20-25 years ಇಂದನೂ ಅವ್ರಿಗೆ ಅದೇ ಪ್ರಾಬ್ಲಮ್ ಇದೆ. ಅವ್ರು ಇಲ್ಲಿಗೆ ಸಜೆಸ್ಟ್ ಮಾಡಿದ್ರು, ಆಲ್ರೆಡಿ 3 days ಆಗಿದೆ ಸರ್. ಹಂಗಾಗಿ ಅದನ್ನ ಅಂತ ಹೇಳಿಲ್ವಾ ಸರ್, ನಾವ್ ಲೈಫಲ್ಲಿ ಅನ್ಕೊಂಡಿಲ್ಲ ನಮ್ಮ ಅಮ್ಮ ಇದ್ದಾಗ ಮತ್ತೆ ಹುಷಾರಾಗ್ತಾರೆ ಅಂತ ಸರ್. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ ತಾಯಿನ ಆ ಕಂಡೀಷನ್ ನೋಡಿ ಹೆಂಗ ಅನ್ಸುತ್ತೆ? ಹೇಳಿಲ್ವಾ ಸರ್, ಅದೇ ಮೊದಲೇ ಹೆಣ್ಮಕ್ಳಲ್ವಾ, ನಾವು 4 ಜನ ಇರೋದ್ರಿಂದ ಮೇನ್ ಅವರೇ ನಮ್ಗೆ 10% ಕಮ್ಮಿ ಆಗಿದೆ ಅಂತ ಒಂದು ವೀಕ್ ಅಲ್ಲಿ ಪೆನ್ನು ಇಲ್ಲ ಸರ್. ಅವರು ಆಪರೇಷನ್ ಆದ್ಮೇಲಂತೂ ಇನ್ನೂ ವೀಕ್ ಆಗ್ಬಿಟ್ಟು, ಅದೇ ಈಗ ಇಂಜೆಕ್ಷನ್ ಕೊಟ್ಮೇಲೆ ಅದ್ ಕೊಟ್ಮೇಲಂತೂ ಇನ್ನೂ ವೀಕ್. ನಮ್ಗೆ ಏನ್ ಅನ್ಸ್ಬಿಡ್ತು ಅಂದ್ರೆ ಸದ್ಯಕ್ ಡಿಸ್ಚಾರ್ಜ್ ಮಾಡ್ಸ್ಕೊಂಡ್ ಮನೆ ಕರ್ಕೊಂಡು ಹೋಗೋಣ ಅನ್ನೋಷ್ಟು, ಅವ್ರಿಲ್ಲ ಇನ್ನೊಂದ್ 3-4 ದಿನ ಇರಿ ಅಂತ. ಆಮೇಲೆ ಇದು ಆಪ್ಷನ್ ಸಿಗ್ತಲ್ವಾ, ಇಲ್ಲ ನಾವು ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಹೇಳ್ಬಿಟ್ಟೆ ಬಂದ್ವಿ ಸರ್. ಕೆಲವರೆಲ್ಲ ಇಲ್ಲ ಆಪರೇಷನ್ ಮಾಡಿಸ್ಬಿಡಿ ಸುಮ್ನೆ, ಅವರು ಈಗ ಅಟ್ಲೀಸ್ಟ್ ನೋ ಪೇನ್ ಇಲ್ಲ ಅನ್ನೋದಕ್ಕೆ ಕೊನೆಗೆ ನಾನು ಇವರು ಮತ್ತೆ ನಾನು ಇಬ್ರು ಡಿಸೈಡ್ ಮಾಡಿದ್ರು ಆಪರೇಷನ್ ಮಾಡಿಸೋಣ ಅಂತ ಮಾಡ್ಬಿಟ್ಟಿದ್ವಿ. ನಮ್ ದೊಡ್ಡ ಬೇಡ, ನಮ್ಮ ಅಮ್ಮ ಮಲಗಿದಾಗೆ ಇರ್ಲಿ, ಅವಾಗಿಂದ ಬೇಡ ಅಂತಾನೆ ಇದ್ದಿದ್ದು. ಬಟ್ ಅವ್ರು ಪೇನ್ ತಡಿಯಕ್ ಆಗ್ತಿಲ್ಲ, ನಾವು ಸುಮ್ಮನೆ ಬೇಡ ಅನ್ನೋದು, ಅವ್ರ ಪೇನ್ ಅವ್ರು ತಡಿಯಕ್ಕಾಗಲ್ಲ. ಈಗ ನಾವೆಲ್ಲ ಬೆಂಗಳೂರಲ್ಲಿ ಏನು ಅಂತ ಕೇಳಿದ್ವಿ, ಸರಿ ಆಯ್ತು ಅಂತ ಹೇಳಿದ್ರು. ಅವ್ರು 5 ವರ್ಷದಿಂದ ಹಂಗೆ ತಳ್ಕೊಂಡ್ ಬರ್ತಾ ಇದ್ದಾರೆ. ಟೈಮ್ ಮಲ್ಕೊಳ್ಳೋಕೆ ಏನ್ ಕೆಲಸ, ಆಯಾಸ ಜಾಸ್ತಿ, ಬೆಂಡ್ ಬಂದ್ಬಿಡೋದು, ಮಲ್ಕೊಂಡ್ರೆ ಸುಸ್ತಾಗ್ತಾ ಇತ್ತು, ಮಲ್ಕಂದ್ರೆ ಸುಸ್ತು ಬೆವರೋದು ಆತರ. ಅವ್ರಿಗೆ ಮಲ್ಕೊಳ್ಳೋದು ಹೆಂಗು ಅಂತಾನು ಗೊತ್ತಾಗ್ತಿರ್ಲಿಲ್ಲ. ಈ ಪೊಸಿಷನ್ ಮಲ್ಕೊಳ್ಳೋದು, ನೆಟ್ಟಿ ಮಲ್ಕೊಳ್ಳೋದು, ಆ ಕಡೆ ಮಲ್ಕೊಳ್ಳೋದು, ಯಾವ ಪೊಸಿಷನ್ ಮಲ್ಕೊಂಡ್ರೆ ನಾವು ಕಡಿಮೆ ಆಗ್ತಿಲ್ಲ, ಮಕ್ಕಡೆ ಮಲ್ಕೊಂಡ್ರೆ ನಾವು ಕಡಿಮೆ ಆಗ್ತಿಲ್ಲ, ಬಟ್ಟೆ ಇಟ್ಕೊಂಡ್ರೆ ನಾವು ಕಡಿಮೆ ಆಗ್ತಿಲ್ಲ. 5% ಕೂಡ ಕಡಿಮೆ ಆಗ್ತಿಲ್ಲ ಸರ್. ನಾವು ಎಲ್ಲಂದ್ರೆ ಈಗ ಅಲ್ಲಿ ಸರ್ ಸುಮಾರು ಒಂದು 50-60 ಸಾವಿರ ಖರ್ಚು ಮಾಡಿದ್ವಿ. ವೇಸ್ಟ್ ಆಫ್ ಮನಿ ಸರ್. ಅದು 2 years ಬ್ಯಾಕ್. ಏನ್ ಟ್ರೀಟ್ಮೆಂಟ್ ಮಾಡಿದ್ರು? ಅವ್ರು ಏನಿಲ್ಲ, ಬರೀ ಟ್ಯಾಬ್ಲೆಟ್ಸ್. ಅದಾದ್ಮೇಲಿಂದ ಅಕ್ಕ ಅವರು ಬಂದು ಎಂಪ್ಲಾಯಿ, ಅವ್ರ ಕಡೆಯಿಂದ ಹೋಗಿ ಅಲ್ಲಿ ರಾಶಿ ಟ್ಯಾಬ್ಲೆಟ್ಸ್, ಅದನ್ನೇ ಸೇಮ್ ಇಲ್ಲಿ ರಿಪೀಟ್ ಮಾಡಿ 2 years ಆದ್ಮೇಲೆ ನಾವು 2 years ಇಂದ ಅವೇ ಕ್ಯಾಲ್ಸಿಯಂ ಅಂದ್ರೆ ಅವೇ ಪೇನ್ ಕಿಲ್ಲರ್ಸ್, ಅವೇ ಮದರ್ ರಿಲ್ಯಾಕ್ಸೆಂಟ್ ಬಂದ್ರೆ ಸೇಮ್ ಟ್ಯಾಬ್ಲೆಟ್ಸ್ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ನಾವು ನೋಡ್ಬಿಟ್ಟು ಹೇಳ್ಬಿಟ್ಟು ಈ 2 years ಇಂದ ಅವ್ರು ತಗೊಂಡು ನಿಲ್ಸಿರೋ ಟ್ಯಾಬ್ಲೆಟ್ಸ್ ವರ್ಕ್ ಆಗಲ್ಲ, ಬೇರೆ ಏನಾದ್ರು ಆಪ್ಷನ್ ಹೇಳಿ ಅಂತ. ಆಮೇಲಿಂದ ಇಲ್ಲಿ ಹೇಳಿದ್ಮೇಲೆ ಸರ್ ನಮ್ಗೆ ಒಂದು ನಂಬಿಕೆ ಮೇಲೆ ಬಂದಿಲ್ಲ, ನೋಡೋಣ ಫಸ್ಟ್ ಇದೊಂದು ಲಾಸ್ಟ್ ಆಪ್ಷನ್ ತಗೋಣ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಇಲ್ಲಿಂದ ಹೋಗಿ ಈ ತರ ಕುತ್ಕೋತಾನೆ ಇರ್ಲಿಲ್ಲ ಸರ್, ನೀವು ನಂಬಲ್ಲ. ಆಮೇಲೆ ಇಲ್ಲಿಂದ ಹೋಗಿ 2 days ಆಯ್ತು, ಅಲ್ಲ ಅವತ್ತಿಂದನೇ ನಾವು ಕೊಬ್ಬರಿ ಎಣ್ಣೆ ಊಟ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲಿಂದ ನಮ್ಗೆ ಒಂಥರ ಖುಷಿ, ನಮ್ಮ ಆರಾಮಾಗಿ ಕುತ್ಕೋತಾ ಇದ್ದೀವಿ, ಇಲ್ಲ ಮಗ ಇವಾಗ ಪೇನ್ ಇಲ್ಲ, ಚೆನ್ನಾಗಿದ್ರೆ ನಾನೇ ಹೇಳಲ್ವಾ. ಅಂದ್ರೆ ಅವರು ಕೆಲಸ ಮಾಡ್ಬೇಕು, ನಮ್ಮ ಮಗಳು ಬರೋದಕ್ಕೆ ಕೆಲಸ ಮಾಡ್ಬಿಟ್ಟು ನಾವು ತಡೆಯೋದು ಅವರು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ನ ಜಾಸ್ತಿ ಕೊಡೋರು. ಕಡಿಮೆ ಆಯ್ತಾ ಇಲ್ಲ ನಮ್ಗೆ. ಆಬ್ವಿಯಸ್ಲಿ ಏನಾಗುತ್ತೆ ಬಾಡಿನಲ್ಲಿ ಒಳಗಡೆ ಸಮಸ್ಯೆ ಜಾಸ್ತಿ ಆಗ್ತಾ ಪೇನ್ ಕಿಲ್ಲರ್ ತಗೊಂಡ್ರು ಬಾಡಿ ರೆಸ್ಪಾನ್ಸೇ ಮಾಡೋದಿಲ್ಲ.
ಬೆಳಗ್ಗೆ 5 ಗಂಟೆ ಆಯ್ತಂದ್ರೆ ಬೆವರು ಜಾಸ್ತಿ ಆಗೋದು. ಪ್ರಶ್ನೆ ಏನಂದ್ರೆ ನಿಮ್ಗೆ ಎಲ್ಲೂ ವಾಸಿ ಆಗ್ಲಿಲ್ವಾ? ಎಲ್ಲೂ ವಾಸಿ ಅವಾಗ ನಿಮ್ಗೆ ಹೆಂಗ ಅನಿಸ್ತು ಭಾವನೆ ಒಳಗಡೆ? ಅಂದ್ರೆ ಏನಾರು ಮಾಡ್ಕೊಡ್ಬೇಕು ಅನ್ಸೋದ್ ಮನ್ಸಲ್ಲಿ ಆ ತರ ಎಲ್ಲ ಆಗೋದು. ಇವಾಗ ಚೆನ್ನಾಗಿದೆ. ಹಂಗೆ ಆಗೋದು ಅದು. ದೇಹ ನಮಗೆ ನೋವು ತಡೆಯಕ್ಕಾಗಲ್ಲ. ಅಂದ್ರೆ ಒಂದ್ ನೋವಾದ್ರೆ ಏನಾದ್ರು ತಡಿಬಹುದು, ಅವ್ರಿಗೆ ಇಡೀ ಬಾಡಿನೇ ಫುಲ್ ಪೈನ್ ಇದಾಗ ಅವ್ರು ಏನು ಹೇಳ್ಕೊಳಕ್ಕೆ ಇದಾಗ್ತಿರ್ಲಿಲ್ಲ. ಸೊ ಈಗ ಇಡೀ ಬಾಡಿ ಪೈನ್ ಇದೆಯಲ್ವಾ, ಇಡೀ ಬಾಡಿ ಪೈನ್ ಆಪರೇಷನ್ ಮಾಡೋದಿಲ್ಲಿ ಆಪರೇಷನ್ ಎಲ್ಲಿ ಮಾಡ್ತೇನೆ ಅಂತ ಹೇಳಿ ಬೆನ್ಗೆ ಸೊಂಟದಲ್ಲಿ ಮಾಡ್ತೇನೆ ಅಂತ ಕರೆಕ್ಟಾ? ಸೊ ಇಡೀ ಬಾಡಿದಲ್ಲಿ ನೋವು ಕಡಿಮೆ ಆಗುತ್ತೆ, ಸೊಂಟದಲ್ಲಿ ಆಪರೇಷನ್ ಮಾಡ್ತಾರೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಸರ್, ಎಲ್ಲೂ ಮಾಡ್ತೀನಿ ಅಂತ ಹೇಳ್ತಿರ್ಲಿಲ್ಲ ನಮ್ಗೆ. ಇಲ್ಲ ಅವ್ರಿಗೆ ಇದ್ರಲ್ಲೇ ಕಡಿಮೆ ಆಗುತ್ತೆ, ಟ್ಯಾಬ್ಲೆಟ್ಸ್ ತಗೊಳ್ಳಿ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ತಿದ್ರೆ, ಬ್ರಾಂಚ್ ಅಲ್ಲಿ ಒಬ್ರು ಮಾತ್ರ ಅವ್ರೊಬ್ರು ಮಾತ್ರ 2 years ಬ್ಯಾಕ್ ಅಲ್ಲಿ ಅವ್ರು ಆಪರೇಷನ್ ಮಾಡ್ತಾರೆ. ಫಸ್ಟ್ ವಿಸಿಟ್ ಅಲ್ಲೇ ಹೇಳ್ಬಿಟ್ಟಿದ್ರು ಸರ್, ಅವ್ರಿಗೆ ತುಂಬಾ ಬ್ಯಾಕ್ ಪೇನ್ ಇರೋದ್ರಿಂದ ಮತ್ತೆ ಸ್ವಲ್ಪ ಬೋನ್ಸ್ ಎಲ್ಲ ಇದಾಗಿರೋದ್ರಿಂದ ಅವ್ರಿಗೆ ಆಪರೇಷನ್ ಬೆಸ್ಟ್ ಅಂತ ಅವ್ರು ಒಬ್ರು ಹೇಳಿದ್ ಬಿಟ್ರೆ ಇದುವರೆಗೂ ಯಾರು ಹೇಳಿಲ್ಲ ಸರ್. ಇಡೀ ದೇಹದಲ್ಲೇ ಪೈನ್ ಕಾಣಿಸ್ಕೊಂಡಿರೋದು ಏನಕ್ಕೆ ಅಂದ್ರೆ ಎಲ್ಲೆಲ್ಲೆಲ್ಲ ಮೂಳೆ ಇದೆ ಎಲ್ಲಾ ಕಡೆ ಮೂಳೆ ಟೊಳ್ಳಾಗಿದೆ. ಗರ್ಭಕೋಶ ತಗ್ಸಿ 24 ವರ್ಷ ಆಗಿದೆ. ಅವಾಗಿಂದ ತಗ್ಸಿದ ದಿನದಿಂದನೇ ಟೊಳ್ಳ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ತೋಳೆಲ್ಲ ಎತ್ತಕ್ಕೆ ಆಯ್ತಿರ್ಲಿಲ್ಲ. ಇಲ್ಲ ಕೆಲ್ಸದ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಆಗ್ತಿದೆ. ನಾವ್ ಹೇಳ್ತೀವಲ್ಲ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾರ ಮಾಡ್ರಿ, ಅದು ಪ್ರಾಬ್ಲಮ್ ಅಲ್ಲ. ಬಟ್ ಅವ್ರ ಏನ್ ಮಾಡ್ತಾರೆ, ಊಟ ಬಿಟ್ಬಿಡ್ತಾರೆ, ಬರೀ ಕಾಫಿ ಟೀ ಬ್ರೆಡ್ ಬನ್ನು ತಿನ್ನಲ್ಲ ನಾವು ಅವೆಲ್ಲ. ಏನಾದ್ರೂ ಒಟ್ಟು ಕಾಫಿ ಟೀ ಹಿಂಗೆ ಕುತ್ಕೊಳ್ಳಿ, ಬರೀ ಕಾಫಿ ಟೀ ಬರೀ ಇದ್ರಲ್ಲೇ ಜಾಸ್ತಿ ಹೋಗುತ್ತಲ್ಲ. ಸೊ ಬಾಡಿಲಿ ಆ ಸಕ್ಕರೆ ಹಾಲು ಅದು ಮತ್ತೆ ಕಾಫಿ ಪುಡಿ ಟೀ ಪುಡಿ ಏನಿರುತ್ತಲ್ಲ ಅದ ಅಂಶ ಬಾಡಿ ಒಳಗಡೆ ಹೋಗೋದು, ಬೋನ್ಸ್ ಎಲ್ಲ ವೀಕ್ ಮಾಡೋದು. ವೀಕ್ ಮಾಡಿ ಆಲ್ರೆಡಿ ಗರ್ಭಕೋಶ ವೀಕ್ ಆಗ್ತಾ ಇದೆ. ಮತ್ತೆ ನಾವು ಹೊರಗಡೆಯಿಂದ ಇದನ್ನೆಲ್ಲ ಕೊಟ್ಟು ಬಾಡಿನ ಇನ್ನೂ ಆಸ್ಟಿಯೋಪೊರೋಟಿಕ್ ಮಾಡಿದಾಗ ಬೋನು ವೀಕ್ ಆಗುತ್ತೆ, ನರನು ವೀಕ್ ಆಗುತ್ತೆ, ಮತ್ತೆ ಎಲ್ಲಾ ಜಾಯಿಂಟ್ಸ್ ಗಳು ವೀಕ್ ಆಗ್ತಾ ಹೋಗ್ಬಿಟ್ಟು ಕೊನೆಗೆ ಯಾವ ಸ್ಥಿತಿ ಬರುತ್ತೆ ಅಂದ್ರೆ ನೀವ್ ಹೇಳಿದ್ರಲ್ಲ ಫುಲ್ ಬೆಡ್ ರಿಡನ್ ಆಗೋ ತರನೇ ಆಗ್ಬಿಡುತ್ತೆ. ಇದನ್ನ ನಾವು ಆಲ್ಮೋಸ್ಟ್ ಒಂದು 2012-13 ಇದು ನಮಗೆ ಗೊತ್ತಾಯ್ತು. ಅವಾಗ ಸ್ಟೂಡೆಂಟ್ ಆಗಿರುವಾಗಲೇ ಇದು ಸ್ವಲ್ಪ ಹಿಂಗಾಯ್ತು. ಅವಾಗ ಈಗ ಸರ್ಜರಿ ಮಾಡುವಂತೆ ನಮ್ಮ ಪ್ರೊಫೆಸರ್ಸ್ ಎಲ್ಲ ಮಾಡ್ತಾ ಇದ್ರು. ಸರ್ಜರಿ ಮಾಡಿದ್ರೆ ಪೇಷಂಟ್ ರಿಕವರ್ ಆಗ್ತಿಲ್ಲ, 6 ತಿಂಗಳ ಮೇಲೆ ಬರ್ತಾನೆ ಇದ್ದಾನೆ. ಇವಾಗ ಸರ್ಜರಿ ಅವ್ರಿಗೆ ಇರೋದು ಇಡೀ ಬಾಡಿ ಪೇನ್, ಕೈ ಎತ್ತಕ್ಕಾಗ್ತಿಲ್ಲ, ಕಾಲು ಎತ್ತಕ್ಕಾಗ್ತಿಲ್ಲ, ಬೆನ್ನು ಎಲ್ಲ ಕಡೆ ನೋವಿದೆ. ಸೊಂಟದಲ್ಲಿ ಮಾತ್ರ ಸರ್ಜರಿ ಮಾಡ್ತಾರೆ. ಸೊಂಟದಲ್ಲಿ ಆಪರೇಷನ್ ಮಾಡಿದ್ರೆ ಇದೆಲ್ಲ ಹೆಂಗ್ ಕಡಿಮೆ ಆಗ್ಬೇಕು ಅಲ್ವಾ? ಸೊ ಏನೋ ಬೇರೆ ಸಮಸ್ಯೆ ಇದೆ, ಆ ಸಮಸ್ಯೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಸೊಂಟದಲ್ಲಿ ಡಿಸ್ಪೋಸ್ ಆಗಿರೋದು ಅದು ಏನೋ ಅದು ಸಮಸ್ಯೆ ಆದ್ರೆ ಈ ಸೊಲ್ಯೂಷನ್ ಮಾಡಿದ್ಮೇಲೆ ಅದು ಸರಿ ಆಗ್ಬೇಕಲ್ವಾ? ಡಿಪೆಂಡ್ ಆಗ್ತಾ ಇಲ್ಲ. ಸೊ ಏನೋ ಬೇರೆ ಇದೆ ಅದೇ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇನೆ. ಬಟ್ ಸಮಸ್ಯೆ ಇದೆ. ಮನೆಗೆ ಒಬ್ರು ಕಳ್ಳ ಇದಾರೆ, ಬಟ್ ಯಾರು ಅಂತ ಗೊತ್ತಾಗ್ತಿಲ್ಲ ಇಷ್ಟೇ. ಯಾರು ಅಂತ ಹಿಂಗೆ ಪ್ರಯತ್ನ ಪಟ್ಟು ನೋಡುವಾಗ ಅವಾಗ ಗೊತ್ತಾಗ್ತೀನಿ ಅಂದ್ರೆ ಕೊನೆಗೆ ಬರ್ತಾ ಇರೋದು ನಾವು ತಿಂತಕ್ಕಂತ ಆಹಾರಕ್ಕೆ ಬರ್ತಾ ಇದ್ದೇನೆ. ಒಳ್ಳೆ ಫ್ರೆಂಡ್ ಆಗಿ ಕಾಫಿ ಟೀ ಅಂತ ಒಂದು ರೂಪದಲ್ಲಿ ಸೇರ್ಕೊಂಡ್ಬಿಟ್ಟು ನಮ್ಮ ಬಾಡಿನ ಡ್ಯಾಮೇಜ್ ಮಾಡ್ತಾ ಇರೋದು ಅದೇ ಜಾಸ್ತಿ ಸರ್. ಕಾಫಿ ಟೀ ಕುಡಿತಿಲ್ಲ, ಕಾಫಿನೇ. ಇವಾಗ ಕಾಫಿ ಕೊಟ್ಟರು ಬೇಡ ಅನ್ನೋ ತರ ಆಗ್ಬಿಟ್ಟಿದೆ. 100% ಗ್ರೀನ್ ಟೀ ವಿತ್ ನಾವು ಪೌಡರ್ ಕೊಡ್ತೀನಿ, ಸಕ್ಕರೆ, ಅದು ನ್ಯಾಚುರಲ್ ಸಕ್ಕರೆ, ಮಾಂಗ್ ಫ್ರೂಟ್ ಪೌಡರ್ ಅಂತ. ಅದನ್ನ ಒಂದು ಅರ್ಧ ಚಮಚ ಹಾಕೊಂಡ್ಬಿಟ್ಟು ಸ್ವೀಟಿಗೆ ಬೇಕಾದ್ರೆ ನಿಮ್ಗೆ ಹಂಗೆ ಕುಡಿದ್ರೆ ನನಗೆ ಬೇಕಂತಂದ್ರೆ ಅದನ್ನ ತಗೊಂಡ್ಬಿಟ್ಟು ಮಾಡ್ತಾ ಹೋಗಿ. 20 days ಅಲ್ಲಿ ಫುಲ್ ಅವರೇ ಚೇಂಜ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅವ್ರ ರೆಸ್ಪಾನ್ಸ್ ಹಂಗಿರೋದಕ್ಕೆ ನಮಗೂ ಇದು ರಿಸಲ್ಟ್ 100% ಸಿಕ್ಕಿದೆ ಅನ್ಸುತ್ತೆ. 10% ಇರ್ಬೋದು ಸರ್. ಸರಿ ಮಾಡೋಣ. 100% ಇಲ್ಲ ನೋ ಹಂಗೇನಿಲ್ಲ. 100% ಎಕ್ಸ್ಪೆಕ್ಟ್ ಮಾಡ್ಬೋದು. 100% ಎಕ್ಸ್ಪೆಕ್ಟ್ ಮಾಡಲ್ಲ. ಹೆಂಗ್ ಮಾಡಕ್ಕಾಗುತ್ತೆ? 90% ಅಷ್ಟೇ ಅಲ್ವಾ ಆಗೋದು? ಆ ತರದೇನಿಲ್ಲ. 100% ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಂತಂದ್ರೆ ಇವಾಗ ಅದ್ ಬಿಟ್ಟಿದಾರಲ್ವಾ, ಹಂಗೆ ಬಿಟ್ಬಿಡ್ಲಿ ಅವ್ರ ಲೈಫ್ ಟೈಮ್. ಆಮೇಲೆ ಈ ಬೋನ್ ಗಟ್ಟಿ ಆಗಿ ಕೆಲವು ಸಪ್ಲಿಮೆಂಟ್ಸ್, ಕೆಲವು IV ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀನಿ. ಅದನ್ನ ಸ್ವಲ್ಪ ರಿಪೀಟೆಡ್ ಹಾಕ್ಸ್ಕೊಂಡು ಬೋನ್ ಎಲ್ಲ ಗಟ್ಟಿ ಮಾಡೋಣ. ಬೋನು, ಜಾಯಿಂಟ್ಸ್, ನರ್ವ್ಸ್ ಎಲ್ಲ ಗಟ್ಟಿ ಆಯ್ತಂದ್ರೆ ನೀವು ಆಮೇಲೆ ಇನ್ನೊಂದು 2 months ಆದ್ಮೇಲೆ ನೀವು ಎಷ್ಟು ಕೆಲಸ ಆದ್ರೂ ಮಾಡಿ ನಿಮ್ಗೆ ಪೇನ್ ಬರಲ್ಲ. ಮೊಮ್ಮಕ್ಕಳನ್ನೆಲ್ಲ ಎತ್ಕೊಳ್ಳಿ, ಈ ಕಡೆ ಒಬ್ರು ಈ ಕಡೆ ಒಬ್ರು ಎತ್ಕೊಳ್ಳಿ, ಏನು ಪೇನ್ ಬರಲ್ಲ. ಯಾಕೆ ಬರುತ್ತೆ ಪೇನ್? ಬೋನ್ ಗಟ್ಟಿ ಆಗಿದೆಯಲ್ವಾ. ಬೋನ್ ವೀಕ್ ಇದ್ರೆ ತಾನೇ ಪೇನ್ ಬರೋದು. ಏನಂದ್ರೆ ಹಾರ್ಡ್ ಆಗಿ ಐರನ್ ತರ ಇರೋ ಬೋನ್ ನುಗ್ಗೆಕಾಯಿ ತರ ಆಗ್ಬಿಟ್ಟಿರುತ್ತೆ, ಅಷ್ಟು ಟೊಳ್ಳಾಗ್ಬಿಟ್ಟಿರುತ್ತೆ. ಹಿಂಗಂದ್ರೆ ಹಿಂಗ್ ಬೆಂಡ್ ಆಗೋದು, ಹಿಂಗಂದ್ರೆ ಅಷ್ಟು ವೀಕ್ ಆಗಿರುತ್ತೆ, ಬೆಂಡ್ ಆಗ್ತಿರಲ್ಲ. ಯಾಕಂದ್ರೆ ಒಂದು ಫಾರ್ಮ್ ಶೇಪ್ ತಗೊಂಡಿರುತ್ತೆ, ಅದು ಬೆಂಡ್ ಆಗ್ತಿರ. ಬಟ್ ಒಳಗಡೆ ಪೇನ್ ಅಷ್ಟು ಕೊಡ್ತಾ ಇರುತ್ತೆ ಬಾಡಿಗೆ. ಸೊ ಹೀಗಾಗಿನೇ ಈ ಒಂದು ಕಾಯಿಲೆಗೆ ಮೈನ್ಲಿ ರೂಟ್ ಕಾಸ್ ಇದೆ ಇರೋದು. ವಾಸಿ ಆಗಲ್ಲ ಅಂತ ಅಲ್ಲ. ನೀವು ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲಂಚ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹತಾಶರಾಗ ಅವಶ್ಯಕತೆ ಇಲ್ಲ, ಮತ್ತೆ ಪೇನ್ ತರ್ಕೊಂಡು ಹೆಂಗಪ್ಪ ಲೈಫ್ ಟೈಮ್ ಇನ್ನೂ ನೆಕ್ಸ್ಟ್ 15-20 ವರ್ಷ ಹೆಂಗ್ ತರಬೇಕು ಅಂತ ಇಲ್ಲ. ಆಪರೇಷನ್ ಮಾಡಿದ್ರು ಕೂಡ ನೋವು ಕಡಿಮೆ ಆಗ್ಬೋದು, ಆಗ್ತಿರ್ಬೇಕು. ಮನೆ ನೀವು ಎಪಿಡ್ಯೂರಲ್ ಇಂಜೆಕ್ಷನ್ ಹಾಕ್ಸಿರಲ್ವಾ, ಏನ್ ನೋವೇನೋ ಕಡಿಮೆ ಆಯ್ತಾ? ಸೊ ಈ ಕಡೆ ಚೆನ್ನಾಗಿರೋದು ಜಾಸ್ತಿ ಸುಸ್ತಿ ಆಗೋಗಿದೆ. ನಾನಂತೂ ಸಣ್ಣ ಯಾಕಂದ್ರೆ ಸ್ಟಿರಾಯ್ಡ್, ಐಡೋಸ್ಟಿರಾಯ್ಡ್ ಅಲ್ವಾ, ಐಡೋಸ್ಟಿರಾಯ್ಡ್ 80 mg ಸ್ಟಿರಾಯ್ಡ್ ಕೊಡ್ತಾರೆ. 3 months ಸರ್, ಅದು ಒಂದು ಅಲ್ಲೂ
ತೋರ್ಸಿದ್ವಿ, ಅಲ್ಲೂ ಒಂದ್ ವಾರ ಇದ್ವಿ. MRI ಸ್ಕ್ಯಾನಿಂಗ್ ಅಲ್ಲೂ ಅಡ್ಮಿಟ್ ಆಗಿದ್ರಾ? ಅಲ್ಲೂ ಅಡ್ಮಿಟ್ ಆಗಿದ್ರಾ? MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಹಾ. ಲಾಸ್ಟ್ ಗೆ ಇದೇ ಇಂಜೆಕ್ಷನ್ ಹೇಳಿದ್ರಿ ಅವರು. ಹಾ, ಹಾ. ಅಯ್ಯೋ ಇವ್ರು ಇನ್ನೊಂದ್ ವಾರ ಇರ್ಬೇಕಂತ, ಅಯ್ಯೋ ನಡಿ ಮಾಮೂಲಿ ಒಂದಾಯ್ತು ಒಂದ್ ಹೇಳ್ತಾ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ನಾವೇ ಈಗಿನ ಜನರೇಷನ್ ಹೆಂಗಾಗ್ಬಿಟ್ಟಿದೆ, ಹಾಸ್ಪಿಟಲ್ಗೆ ಜಸ್ಟ್ ಹೋಗ್ತೀವಿ, ಅಲ್ಲಿ ಏನಾದ್ರು ಒನ್ ಡೇ 2 ಡೇ ಅಥವಾ ಏನಾದ್ರು ಅವ್ರಲ್ಲಿ ನಂಬಿಕೆ ಬಂದಿಲ್ಲ ಅಂದ್ರೆ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ನಮ್ಗೆ ಈಗ ಬಂದಿಲ್ಲ ನನ್ನ ಅಂದ್ರೆ ಪ್ರಕಾರ ಈಗ ಹಾ. ನಾವು 5 ವರ್ಷದಿಂದ ನಾವು 3-4 ವರ್ಷದಿಂದ ನೋಡಿರೋ ಮಟ್ಟಿಗೆ ಈಗ ನಮಗೂ ಹಂಗೇನೆ, ಈಗ ಅಲ್ಲಿ ಬಂದ್ರೆ ಸಾಕು ಅನ್ನೋ ತರ ನಮ್ಗೆ ಅದು ಬೇಜಾರ್ ಮಾಡ್ಬಿಟ್ಟಿದೆ ಅಷ್ಟೇ. ಈಗ ಅವರು ಒಂದೇ ಇರೋದು, ನಾನ್ ಒಂದೇ ಇರೋದು, ಅಕ್ಕ ಒಂದೇ ಇರೋದು, ಆತರ ಇರೋದು, ಜೊತೆಗೆ ಏನೇ ಕೇಳಿದ್ರು ಇಲ್ಲ ಕ್ಯೂರ್ ಆಗುತ್ತೆ, ಈಗ ಇನ್ನೂ ಒಂದು 48 ಡೇಸ್ 48 ಅವರ್ಸ್ ಕಳೀಲಿ, ಅದು 9 ಡೇಸ್ ಇಂದ ಅದನ್ನೇ ಹೇಳ್ಕೊಂಡ್ ಬಂದ್ಬಿಟ್ರು. ಅವಾಗ ನಮ್ಗೆ ಏನಿಸ್ತಂದ್ರೆ ಓ ಇವ್ರು ಹಿಂಗೆ ಇಸ್ಕೊಂಡು ಇದ್ ಮಾಡ್ಬಿಡ್ತಾರೆ. ಈಗ ಇವ್ರ ವೈದ್ಯ ಅವರು ಅಟ್ಲೀಸ್ಟ್ ಸ್ವಲ್ಪ ಕ್ಯೂರ್ ಆದ್ರೆ ಏನಾದ್ರು ಇರ್ಬೋದು, ಅದು ಬರ್ತಾ ಬರ್ತಾ ವೀಕೆ ಆಗಕ್ ಸ್ಟಾರ್ಟ್ ಆಗ್ಬಿಟ್ಟು ಹಾ. ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಆ ನಾರ್ಮಲ್ ಸ್ಥಿತಿನಲ್ಲೇ ಇರ್ತಾರೆ, ಅಷ್ಟು ಇರ್ತಾರೆ, ಡೌನ್ ಡಿಟೀರಿಯೇಟ್ ಆಗ್ತಾ ಇದೆ. ನೆಕ್ಸ್ಟ್ ಬೆಡ್ ಹೋಗೋಷ್ಟ್ರಲ್ಲಿ ತಲೆ ಸುತ್ತ ಬಿದ್ಬಿಡೋದು. ಅದು BP ಟ್ಯಾಬ್ಲೆಟ್ಸ್ ಅಲ್ಲಿ ಚೇಂಜ್ ಮಾಡಿದ್ವಿ ಮೇಡಮ್, ನೆಕ್ಸ್ಟ್ ಚೇಂಜ್ ಮಾಡಿದ್ಮೇಲೆ ಈಗ ನೋಡಿ ತಲೆ ಸುತ್ತು ಇಲ್ಲ, ಆರಾಮಾಗಿದ್ದಾರೆ. ಮಲಗಿದ್ ಮನೇಲಿ ಎದ್ದ ತಕ್ಷಣ ತಲೆ ಸುತ್ತ ತಲೆ ಬಿಡೋದು ಸುತ್ತು. ಸರ್ ಅವ್ರಿಗೆ. ಇವಾಗ ಏನ- ಅಡುಗೆ ಮನೆಗೆ ಹೋಗೋಷ್ಟ್ರಲ್ಲಿ ತಲೆ ಸುತ್ತು. ಆ ತರ ಇದ್ದಕ್ಕಿದ್ದಂಗ್ ನೈಟ್ ಗೋಡೆ ಹಿಡ್ಕೊಂಡು ಹೋಗ್ಬೇಕಾಯ್ತು ಈ ತರ. Night ಅಲ್ಲಿ ಗೋಡೆ washroom ಹಿಡ್ಕೊಂಡು ಹೋಗ್ಬೇಕು. ಇದೆಯಲ್ಲ, ಮತ್ತೆ ಇನ್ನೊಂದು ಮೇನ್ ನಾವು ಏನಂದ್ರೆ ಸರ್, ಈಗ ನಾವು ಇದನ್ನ ಫಾಲೋ ಮಾಡಿದ್ರೆ ಅವ್ರು ಜಾಸ್ತಿ ಯೂರಿನ್ ಪಾಸ್ ಮಾಡ್ತಾರೆ. ಜಾಸ್ತಿ. ಆಮೇಲೆ ಇದು ಬಾತ್ರೂಮ್ ಹೋಗೋದು ಹಾ. ಜಾಸ್ತಿ, Washroom ನೀರ್ ಹೋಗೋದು. ನೀರ್ನಂಗೆ ಜಾಸ್ತಿ. ಬೇದಿ ಆದಂಗೆ ಆಗ್ತಿದೆ. ಕ್ಲೀನ್ ಆಗ್ಬೇಕಲ್ಲ ಎಲ್ಲ. ಅದು ಬಾಡಿ ಅಷ್ಟೇ ಇರ್ತಕ್ಕಂಥ- ಅಂದ್ರೆ ಅವ್ರು ನೀರು ಕುಡಿತಿಲ್ಲ ಸರ್, ಎನಿ ಟೈಮ್ ತಣ್ಣೀರು ಯೂಸ್ ಮಾಡೋದು. ಈಗ ನಾವು 20 ಡೇಸ್ ಇಲ್ಲೇ ಬಿಸ್ನೀರು, ಇಟ್ಕೊಂಡ್ಬಿಡ್ತೀವಿ. ಹಾ. ಬಿಸಿನೀರು ಎನಿ ಟೈಮ್ ಬಿಸಿನೀರು ಹೋಗೋದು ಬರೋದು ಕೊಡೋದು, ಸ್ವಲ್ಪ ಈ ನೆಲ್ಲಿಕಾಯಿ ಜ್ಯೂಸು. ನಾವು ನಿಮ್ದನ್ನ ವಿಡಿಯೋಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ, ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡು Okay, ಅದೇ okay. ತರನೇ ಫಾಲೋ ಇಲ್ಲಿಗೆ ಬಂದ್ಮೇಲೆ ನೋಡಕ್ ಕಟ್ ಮಾಡಿದ್ರೆ ಬರೋಕಿನ ಮುಂಚೆ ಪ್ರಾಂಪ್ಟ್ ಆಗಿ ಹೇಳ್ತೀನಿ, ಇಲ್ಲಿ ಬಂದ್ಮೇಲೆನೆ ನೋಡಿ, ನೋಡಕ್ ಇಲ್ಲಿ ಬಂದು ನೆಕ್ಸ್ಟ್ ಡೇ ನಮ್ಗೆ ಗೊತ್ತಿಲ್ಲ. ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ? ಈಗ ಅದೇ ತರನೇ ಫಾಲೋ ಮಾಡಿ, ಈಗ ಮೆಂತ್ಯ ನೀರು ನೈಟ್ ನೆನ್ಸ್ಬಿಟ್ಟು ಬೆಳಿಗ್ಗೆ ಕೊಡೋದು, ಜೀರಿಗೆ ನೀರು ಒಂದಿನ, ಸೋಂಪು ಕಾಳು ನೀರು ಒಂದಿನ, ಇದು ಅರಿಶಿನ ಆಕ್ಚುಲಿ ಮೆಂತ್ಯ ನೀರ್ ಕೊಡೋಕಿನ್ನ ಮೆಂತ್ಯನ ನೆನೆ ಹಾಕ್ಬಿಟ್ಟು ಒಂದ್ ರಾತ್ರಿ ಅದನ್ನ ಮೊಳಕೆ ಕಟ್ಬಿಟ್ಟು ಒಂದು 3 ಡೇಸ್ ಅಲ್ಲಿ 2 ಡೇಸ್ ಅಲ್ಲಿ ಮೊಳಕೆ ಬರುತ್ತೆ. ಮೊಳಕೆ ಬಂದಿರೋದನ್ನ ತಿಂದ್ರೆ ಇನ್ನೂ ಒಳ್ಳೇದು. ಆಕ್ಚುಲಿ ನಿಮಗೆ ತುಂಬಾ ಜಾಸ್ತಿ ಬೇಕದು. ಆಮೇಲೆ ಕಾಲ್ ಸೂಪ್ ಸ್ಟಾರ್ಟ್ ಮಾಡಿ, ಹೈ ಪ್ರೋಟೀನ್, ಬೋನ್ ಫಾರ್ಮೇಶನ್ ಅದಕ್ಕೆ ಹೈ ಪ್ರೋಟೀನ್ ಬೇಕು ಕಾಲ್ ಸೂಪು. ಆಮೇಲೆ ಸ್ವಲ್ಪ ವಾರಕ್ಕೆ ಒಂದಿನ ಅಟ್ಲೀಸ್ಟ್ ಮೇಕೆದ್ ಮಟನ್, ಆತರ. ವೆಜಿಟೇರಿಯನ್ಸ್ ಹೇಳೋದು ಮೆಂತ್ಯ ಕಾಳು ಚೆನ್ನಾಗಿ, ಕಡಲೆಕಾಳು, ಶೇಂಗಾ ಬೀಜ ನೆನೆ ಹಾಕೊಂಡ್ಬಿಟ್ಟು ಎಲ್ಲಾನು ನೆನೆ ಹಾಕೊಂಡ್ಬಿಟ್ಟೆ ತಿನ್ಬೇಕು. ಒಂದು ಮಿನಿಮಮ್ 6 ಅವರ್ ನೆನೆ ಹಾಕೊಂಡ್ಬಿಟ್ರೆ ಸಾಕು. ಆಮೇಲೆ ಬಾದಾಮಿ ತಿನ್ನಿ, ತೆಂಗಿನಕಾಯಿ ಕಂಪಲ್ಸರಿ ತಿನ್ನಿ. ಈ ಬ್ಲಡ್ ಎಲ್ಲ ಅಸಿಡಿಕ್ ಆಗಿದೆ ಬಿಕಾಸ್ ಆಫ್ ಕಾಫಿ ಟೀ ಎಲ್ಲ ತಗೊಂಡು ಸಕ್ಕರೆ ಎಲ್ಲ ಯೂಸ್ ಮಾಡಿದ್ರಲ್ಲ, ಬ್ಲಡ್ ಎಲ್ಲ ಅಸಿಡಿಕ್ ಇದೆ. ಇವಾಗ ಕಂಪ್ಲೀಟ್ ಆಲ್ಕಲೈನ್ ಆಗ್ಬೇಕು, ಅಂದ್ರೆ ಬ್ಲಡ್ ನಾರ್ಮಲ್ ಆಗಬೇಕು, ನಾರ್ಮಲ್ pH ಬರ್ಬೇಕು. ಅವಾಗ ಏನಾಗುತ್ತೆ, ನಾವು ತಗೊಳ್ತಕ್ಕಂಥ ಮಾತ್ರೆಗಳು ನೀಟಾಗಿ ಡೈಜೆಸ್ಟ್ ಆಗುತ್ತೆ. ಡೈಜೆಸ್ಟ್ ಆಗ್ಬಿಟ್ಟು ಬ್ಲಡ್ಗೆ ಹೋಗುತ್ತೆ, ಬ್ಲಡ್ ಇಂದ ಬೋನ್ಗೆ ಹೋಗಿ ನೀಟಾಗಿ ಬೋನ್ ಫಾರ್ಮೇಶನ್ ಆಗುತ್ತೆ. ಬೋನ್ ಅಲ್ಲಿ ಡೆಪಾಸಿಟ್ ಆಗಿ ಬೋನ್ ಮಿನರಲ್ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ತರ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ವಾಸಿ ಆಯ್ತು. ಇನ್ನೊಂದು 2-3 ಮಂತ್ಸ್ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಆಮೇಲೆ ಎಲ್ಲ ನಿಲ್ಸ್ಕೊಡ್ತೀನಿ. ಅಮೆಝಾನ್ ಮಾತ್ರ ಬರ್ಕೊಟ್ಟಿದ್ದೀನಲ್ಲ, ಅಮೆಝಾನ್ ಮಾತ್ರ ಇವಾಗ ಒಂದು 3 ತಿಂಗಳು ತಗೊಂಡ್ಬಿಟ್ಟು ಆಮೇಲೆ ಪ್ರತಿ ವರ್ಷ 3 ತಿಂಗಳು ಕಂಟಿನ್ಯೂಸ್ ಆನ್ಲೈನ್ ಆರ್ಡರ್ ಮಾಡಿ ಅದನ್ನ ಮತ್ತೆ ತರಿಸ್ಕೊಂಡ್ಬಿಟ್ಟು ಹಂಗೆ 3 ತಿಂಗಳು ತಗೊಳ್ತಾ ಹೋಗಿ ಪ್ರತಿ ವರ್ಷಕ್ಕೆ ಒಂದ್ಸರಿ. ಅಷ್ಟೇ ಸಾಕು. ಅದೊಂದು ಮೇಂಟೈನ್ ಮಾಡ್ಕೊಂಡು ಡಯಟಿಂಗ್ ಮೇಂಟೈನ್ ಮಾಡ್ಬಿಟ್ರೆ ಮತ್ತೆ ನಿಮ್ಗೆ ನನಗೆ ಹಿಂಗ್ ನೋವಿತ್ತಾ ಅಂತ ನಿಮಗೆ ನೆನಪಲ್ಲಿ ಹೋಗ್ಬಿಡುತ್ತೆ. ಯಾವ ಪೇನು ಇಲ್ಲ, ಅಮ್ಮ ಆರಾಮಾಗಿದ್ರು. ಹೌದು. ಸರ್, ಯಾಕೆಂದ್ರೆ ನಾವು 4 ಜನ ಹೆಣ್ಮಕ್ಳು, ಅವ್ರಿಗೆ ಹೆಂಡದ ಬಾಣಂತನ ಮಾಡಿ ಅವರು ಅವಾಗಿಂದನೂ 11 ವರ್ಷದಿಂದನೂ ಬರೀ ಅದೇ. ಮತ್ತೆ ಅವ್ರಿಗೆ ಎದೆಲೆಲ್ಲ ಬೇರೆ ಆಪರೇಷನ್ ಆಗಿದೆ ಸರ್, ಹಾಲ್ಗಂಟು ತರ ವರ್ಷಕ್ಕೊಂದ್ಸಲ ಅದು ಆಪರೇಷನ್ ಆಗ್ಲೇಬೇಕು. ಒಂದ್ 5 ಸಲ ಆಗ ಒಂದಷ್ಟು ವರ್ಷ, ಒಂದ್ 7-8 ವರ್ಷ ಟೈಫಾಯ್ಡ್ ಆಗೋದು ಇಯರ್ಲಿ ಒನ್ಸ್. ಅದಾದ್ಮೇಲಿಂದ ಎದೆ ಆಪರೇಷನ್ 4-5 ವರ್ಷ. ನಮ್ಮ ಬಾಣಂತಂದಲ್ಲೆಲ್ಲ ಪಾಪ ಅವ್ರಿಗೆ ಎದೆ ಆಪರೇಷನ್. ಈ ಕಡೆ ನಾವು ಬಾಣಂತಿರಿಬ್ರು ಒಂದೇ ಸಲ ಬಾಣಂತಿ, ಅವ್ರಿಗೆ ಅಲ್ಲ ಆಪರೇಷನ್ ಆಗುತ್ತೆ. ಎಲ್ಲ ಇಷ್ಟೊಂದು ವರ್ಕ್ ಮಾಡಿ ಅಲ್ವಾ? ಅದಕ್ಕೆ ಬೇರೆ ಅವ್ರಿಗೆ ಆಪರೇಷನ್ ಆಪರೇಷನ್ ಭಯ ಆಗೋದು. ಅಂದ್ರೆ ಭಯ. ಬೇಡ ಮಗ, ನಾನು ಹಿಂಗೆ ಇದ್ಬಿಡ್ತೀನಿ ಅಂತ ಅಂದು. ಒಳ್ಳೆ ಡಿಸಿಷನ್ ಮಾಡಿದ್ರೆ. ಅಲ್ಲ ಎಷ್ಟು ಅಂತ ಎಲ್ರು ಅದೇ ಹೇಳ್ತಾರೆ, ನೀವು ಒಳ್ಳೆ ಕಡೆ ಹೋಗಿದ್ದೀರಾ. ಅವ್ರು ಬಂದಿಲ್ಲ, ಅದೇ ರಾಮಕೃಷ್ಣ ಅವ್ರು ಬಂದಿಲ್ಲ, ಬಟ್ ಅವ್ರಿಗೆ ಎಷ್ಟು ಅವ್ರು ನಂಬಿದ್ದಾರೆ ಅಂದ್ರೆ ನಿಮ್ ಪಕ್ಕ ನಿಮ್ಗೆ 101% ನಾನ್ ಶೋರ್ ಆಗಿದ್ದೀನಿ, ಅಲ್ಲಿ ಖಂಡಿತ ನಿಮ್ಗೆ ವಾಸಿ ಆಗುತ್ತೆ. ಅವ್ರು ಲೆಕ್ಚರ್ ಬಂದ್ರು ಕೆಂಗೇರಿ, ಬಟ್ ಅವ್ರು ನಿಮ್ದು ವಿಡಿಯೋಸ್ನೇ ಫಾಲೋ ಮಾಡ್ಕೊಂಡು ನಮಗೆ 3 ಡೇಸ್ ಆದ್ಮೇಲೆ ಕಾಲ್ ಮಾಡಿದ್ರು. ನೀವು ಇಲ್ಲಿ HSR ಅಂತ ರಾಕೇಶ್ ಅವರು ಅಂತಾನು ಕೇಳಿದ್ರು. ನಾನು ಅವಾಗ ತಾನೇ ಬಂದಿದ್ದಾಗ ರಾಕೇಶ್ ಅನ್ನೋದನ್ನ ನೋಡಿದೆ ಅಷ್ಟೇ. ಹೌದು ಅಂತ ಹೇಳಿದ್ವಿ. ಆಮೇಲೆ HSR ಲೇಔಟ್ ಅಲ್ಲಿ ಇದೆ, ಅವ್ರು ಕೊಬ್ಬರಿ ಎಣ್ಣೆ ಊಟ ಹೇಳಿದ್ದಾರೆ, ಇದನ್ನೇ ಮತ್ತೆ ಕುಸ್ಬಿ ಎಣ್ಣೆ ಅಂತ ಸಿಗುತ್ತೆ, ಅದನ್ನ ನಾನು ಬೇಕಾದ್ರೆ ತರಿಸ್ಕೊಡ್ತೀನಿ. ನೀವು ಅವ್ರು ಹೋಗ್ತಾರೋ ಬಿಡ್ತಾರೋ, ನೀವು ಹೋಗಿ ಕ್ಯೂರ್ ಆಗಿ ಅಂತ. ಈಗ ಲಾಸ್ಟ್ ವೀಕ್ ಇಂದ ಅವ್ರು ಫೋನ್ ಮಾಡ್ತಾನೆ ಇರ್ತಾರೆ, ಈಗ ಹೆಂಗಿದ್ದೀರಾ, ಡೇ ಬೈ ಡೇ ನಿಮ್ಗೆ ರಿಸಲ್ಟ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಾವು ಪ್ರತಿದಿನ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇರ್ತೀವಿ. ಅವ್ರಿಗೆ ಅದೇ ಹೇಳಿದ್ರು, ಅವ್ರು ಅದೇ ನೀವು ಒಳ್ಳೆ ಕಡೆ ಒಂದು ದೇವಸ್ಥಾನಕ್ಕೆ ಹೋದಂಗೆ ಹೋಗಿದ್ದೀರಾ, ಅಲ್ಲಿ ರಾಕೇಶ್ ಅವ್ರನ್ನ ಭೇಟಿ ಮಾಡಿದ್ದೀರಾ ಅಂದ್ರೆ ನಿಮ್ಗೆ ಖಂಡಿತ ಅದು ರಿಸಲ್ಟ್ ಬರುತ್ತೆ. ಈಗ ಇನ್ನೊಂದು ವೀಕ್ ಹಬ್ಬ ಕಳೆದ್ಮೇಲೆ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ರು.
ಸೊ ನಮ್ಮ ಕೊನೆಯದಾಗಿ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸರ್ ಖಂಡಿತ ಯಾರೇ ಎಷ್ಟೇ ಪೇನ್ ಇದ್ರು ಈಗ ಅವ್ರು 5 ವರ್ಷದಿಂದ ಪಡೆದಿರೋ ನೋವಿಗೆ ಈಗ 20 ಡೇಸ್ ಅಲ್ಲಿ ರಿಸಲ್ಟ್ ಸಿಕ್ಕಿದ್ದಾರೆ. ಖಂಡಿತ ಸರ್ ಎಲ್ಲರೂ ಬರಬೇಕು, ಅವ್ರ ಜೀವನ ಶೈಲಿನೂ ಬದಲಾಗಬೇಕು. ನಾವು ಅಡಿಕ್ಟ್ ಆಗಿರುವಂತ ಕೆಲವೊಂದು ಈಗ ಆರ್ಟಿಫಿಷಿಯಲ್ ಗೆ ಅಂತ ಏನ್ ಇದ್ ಮಾಡಿದ್ವಿ, ನ್ಯಾಚುರಲ್ ಪ್ರಾಡಕ್ಟ್ ಅಲ್ಲೇನೆ ಇವಾಗ ಇದಾಗ್ತಿದೆ. ಎಲ್ಲ ಹಳೆ ಕಾಲದ ಪದ್ಧತಿಗಳನ್ನ ಯೂಸ್ ಮಾಡ್ಕೊಂಡು ನಾವು ಆಹಾರ ಪದ್ಧತಿನ ನಾವೇ ಚೇಂಜ್ ಮಾಡ್ಕೊಂಡ್ರೆ ನಮ್ ಲೈಫ್ ಸ್ಟೈಲ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಸರ್. ಖಂಡಿತ ಯಾರೇ ಯಾವುದೇ ತರ ನೋವಿದ್ರು ನನ್ನ ಪ್ರಕಾರ ಬೆಸ್ಟ್ ಅಂತ ಅನ್ಸುತ್ತೆ ಸರ್. 100% ಎಲ್ಲಾದ್ರೂ ಅಟ್ಲೀಸ್ಟ್ ಒಂದು 99% ಅಂದ್ರೆ ನನ್ನ ಪ್ರಕಾರ ಚೆನ್ನಾಗ್ತಾರೆ, ತೊಂದ್ರೆ ಇಲ್ಲ. ಅದೇ ತರನೇ ಫಾಲೋ ಮಾಡಿದ್ರೆ Follow 100% Right. ಹೌದು. ಅದೇ ತರನೇ ಲಕ್ಷ್ಮಮ್ಮ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಅಷ್ಟೇ ಸರ್, ಎಲ್ಲರೂ ಬಂದು ತೋರಿಸ್ಕೊಂಡು ಚೆನ್ನಾಗಿ ಇದಾಯ್ತಾರೆ ಅಂತ ಇಷ್ಟಪಡ್ತೀನಿ. ನೀವು ಇನ್ಮೇಲೆ ಚೆನ್ನಾಗ್ತೀರಿ ಬಿಡಿ. 80% ವರ್ಷ ಇದೆಯಲ್ಲ, 20% ಏನ್ ತಲೆ 20 ಕೆಡಿಸ್ಕೊಬೇಡಿ. ಡೇಸ್ಗೆ ಇಷ್ಟು ರಿಸಲ್ಟ್ ಸಿಕ್ಕಿದೆ ಅಂದ್ರೆ ನಾವ್ ಇದನ್ನೇ ಬೇರೆ ಎಲ್ಲೂ ರಿಸಲ್ಟ್ ಸಿಕ್ಕಿರ್ಲಿಲ್ಲ, ಈಗ ಸಿಕ್ಕಿದೆ ಸರ್. ಅದೇ ತುಂಬಾ ಸರ್ ಖುಷಿ 3 ಆಯ್ತು. ತಿಂಗಳು 4 ತಿಂಗಳು ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರೆ, ರೆಗ್ಯುಲರ್ ಆಗಿ ತಗೊಂಡಿದ್ದಾರೆ. ಅವಾಗ ಏನು ಕೂಡ ಮಾತ್ರ ತಗೊಳ್ಳುವಾಗ್ಲೂ ಪೇನ್ ಕಡಿಮೆ ಆಗಿಲ್ಲ. ಅವ್ರಿಗೆ ಏನಂದ್ರೆ ತಗೊಂಡೇ ಬೇಜಾರಾಗ್ಬಿಟ್ಟು ಈಗ ನೀವು ನಂಬಲ್ಲ ಸರ್. 20 ಡೇಸ್ ಇಂದ ಅದೊಂದು ಬ್ಯಾಗ್ ಊಟ ಆದ ತಕ್ಷಣ ಒಂದು 10-15 ಮಿನಿಟ್ಸ್ ಬಿಟ್ಕೊಂಡು ನಾನು ನರ್ಸ್ ತರ ತಗೊಂಡೋದ್ರೆ ಅವ್ರಿಗೊಂಥರ ಖುಷಿ, ಓ ಮಗ ಟ್ಯಾಬ್ಲೆಟ್ಸ್ ಅದು ಖಾಲಿ ಆಯ್ತಾ ಅವ್ರ ರಿಸಲ್ಟ್ ಗೊತ್ತಾಯ್ತಲ್ಲ ಸರ್. ನಿನ್ನೆ ಖಾಲಿ ಆಯ್ತು, ಅವ್ರು ನಿನ್ನೆ ಫುಲ್ ಓಲ್ಡ್ ಡೇ ಮೆಡಿಸಿನ್ ಏನೋ ಕೊಟ್ಟಿರ್ಲಿಲ್ಲ, ಖಾಲಿ ಆಗಿತ್ತಲ್ಲ, ಇವತ್ತು ಬರೋಣ ಅಂದ್ಬಿಟ್ಟು ಅವ್ರ ನೆನೆಯಿಂದ ಏನೋ ಒಂಥರ ಕಳ್ಕೊಂಡಾಗ್ತದೆ. ಆ ತರ ಒಂದು ಅವ್ರಿಗೆ ಟ್ಯಾಬ್ಲೆಟ್ಸ್ ಮುಂಚೆ ಮಾತ್ರ ತಗೊಳ್ಬೇಕಾದ್ರೆ ಬೇಜಾರಾಗೋದು, ಏನು ಬೇಜಾರು, ಹೊಟ್ಟೆ ನೋವು ಜಾಸ್ತಿ ಹೊಟ್ಟೆ ನೋವು ಬರುತ್ತೆ. ಸರ್. ಅದು ಮತ್ತೆ ಏನಂದ್ರೆ ಹಿಂದಿಂದಲೇ ಅವ್ರಿಗೆ ಪೇನ್ ಸ್ಟಾರ್ಟ್ ಆಗೋದು. ಇದರಲ್ಲಿ ಮೇನ್ ಇರೋದೆಲ್ಲ ಬರೋ ಸಪ್ಲಿಮೆಂಟ್ಸ್. ಸೊ ನಮ್ ದೇಹಕ್ಕೆ ನಿಶಕ್ತಿ ಆಗಿದೆ, ಬೋನ್ಸ್ ಎಲ್ಲ ನಿಶಕ್ತಿ ಆಗಿದೆ. ಹೇಳಿಲ್ಲ ಮನೆ ಕಣಕ್ಕಾಗಲ್ಲ, ಅತ್ಯಾಜಿ ಇಡಕ್ಕಾಗಲ್ಲ ಅಂತ, ಅಂದ್ರೆ ಅಷ್ಟು ವೀಕ್ ಆಗಿದೆ ಬಟ್ ಅಷ್ಟು ಅಸಿಡಿಕ್ ಆಗಿದೆ. ಸೊ ಇವಾಗ ಆ ಕಡೆ ಏನಾದ್ರು ಮಲ್ಕೋಬೋದಾ ಈಗ? ಮನೆ. ನಿಮ್ಗಾದ್ರೂ ನಿದ್ದೆ ಬರುತ್ತೆ? ಮಲ್ಕೋತಾರೆ. ಇವಾಗ ನಿದ್ದೆ ಮಾಡ್ತೀರಾ? ನಿದ್ದೆ ಚೆನ್ನಾಗಿ ಮಾಡುತ್ತೆ. ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ರಾತ್ರಿ ಒಂದು 6:30-7 ಗಂಟೆ ಊಟಕ್ಕೆ ಎಲ್ಲ ಊಟದ ನೈಟ್ದು ಇವತ್ತು ಹೇಳ್ಕೊಡ್ತೇನೆ ಸ್ವಲ್ಪ ಪಥ್ಯಗಳು. ಅದು ಮಾಡ್ಬಿಟ್ಟು ಒಂದ್ 7:30-8 ಗಂಟೆಗೆ ಮಾತ್ರ ನುಂಗ್ಬಿಟ್ಟು ಅರಿತಕ್ಕೆಲ್ಲ ಕುಡಿದ್ಬಿಟ್ಟು 9-9:30 ಮಲಗ್ಬಿಡಿ. ಬೆಳಗ್ಗೆ ಒಂದು 6 ಗಂಟೆವರೆಗೆ ಒಂದು ಮಿನಿಮಮ್ ಅಂದ್ರೆ ಡೈಲಿ 8-9 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ. ಇಷ್ಟು ವರ್ಷ ನಿಮ್ಮ ಬಾಡಿ ಸ್ಲೀಪ್ ಡಿಪ್ರೈವ್ಡ್ ಆಗಿದೆ. ಇವಾಗ ಚೆನ್ನಾಗಿ ಒಂದು 8-9 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿದಷ್ಟು ಚೆನ್ನಾಗಿ ಹೀಲಿಂಗ್ ಆಗುತ್ತೆ ಒಳಗಡೆ. ಅಷ್ಟು ಬೋನ್ಸು, ಮಸಲ್ಸ್, ಬ್ಲಡ್ ಎಲ್ಲ ನೀಟಾಗಿ ರಿಕವರಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಒಂದು 6 ತಿಂಗಳು ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಕಂಪ್ಲೀಟ್ ರೆಡಿ ಆದ್ಮೇಲೆ ಅವಾಗ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿ. ಇನ್ನೊಂದು 1 ಮಂತ್ 2 ಮಂತ್ ಅಲ್ಲಿ ಕಂಪ್ಲೀಟ್ ರೆಡಿ ಆಗ್ತಾರೆ. ಆಮೇಲೆ ಅದೇ ತರ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.